ಗಾಯತ್ರಿಯ ಕುರಿತಾಗಿ ಬೇರೆ ಬೇರೆ ಕಡೆ ಬಂದಿರುವಂತಹ ವಿಶೇಷ ಉಲ್ಲೇಖಗಳನ್ನು ಕೂಡ ನಾವೀಗ ನೋಡ್ತಾ ಇದ್ದೇವೆ. ಅದರಲ್ಲಿ ಕಳೆದ ದಿವಸ ಈ ಅಹಿರ್ಬುದ್ಧ ಸಂಹಿತ ಮೊದಲಾದ ಕಡೆ ಬಂದಿರುವಂತಹ ಕೆಲವು ಸಂಗತಿಗಳನ್ನು ನೋಡಿದ್ದೇವೆ. ಈಗ ನಾವು ನೋಡಬೇಕಾದದ್ದು ಋಗ್ಭಾಷ್ಯದಲ್ಲೇ ಆಚಾರ್ಯರು ತಿಳಿಸಿಕೊಟ್ಟಿರುವಂತಹ ಒಂದು ಪ್ರಮಾಣ ವಿಶೇಷ. ಅದರ ಒಂದು ಸಂಗ್ರಹ ರೂಪವಾದ ಗಾಯತ್ರಿಯ ಸಂಗ್ರಹ ರೂಪವಾದದ್ದು, ಅರ್ಥ ಸಂಗ್ರಹ ರೂಪವಾದದ್ದು. ಅದು ಹಿಂದೆ ಕೆಲವು ಬಾರಿ ನೋಡಿದ್ದೇವೆ. ಗಾಯತ್ರಿಯ ಕುರಿತಾಗಿ ಎಲ್ಲ ವಿಷಯಗಳನ್ನು ಒಂದು ಕಡೆ ಕೇಳಬೇಕು ಅಂತ ನಾವು ಈಗ ಆಸಕ್ತರಾಗಿ ಕೂತ್ಕೊಂಡಿರೋದ್ರಿಂದ ಇಲ್ಲಿ ಅದನ್ನು ಇನ್ನೊಂದು ಬಾರಿ ಹೇಳ್ತೇನೆ ಅಷ್ಟೆ. ಓಂ ಅಶೇಷ ಗುಣಾಧಾರ ಇತಿ ನಾರಾಯಣೋ ಪ್ಯಸೋ ಪೂರ್ಣೋ ಭೂತಿವರೋ ನಂತ ಸುಖ ಯದ್ವ್ಯಾಹೃತೀರಿತಃ ಗುಣೈಸ್ತತಃ ಪ್ರಸವಿತಾ ವರ್ಣೀಯೋ ಗುಣೋನ್ನತೆ ಭಾರತಿ ಜ್ಞಾನರೂಪತ್ವಾದ್ ಭರ್ಗೋಧ್ಯೇಯೋ ಖಿಲೈರ್ಜನೈಃ ಪ್ರೇರಕಃ ಅಶೇಷ ಬುದ್ಧೀನಾಂ ಸಗಾಯತ್ರಿ ಇರ್ತಃ ಅಂತ. ಈ ಹಿಂದೆ ವಿಶ್ವಾಮಿತ್ರ ಗಾಯತ್ರಿ ಮತ್ತು ಬ್ರಹ್ಮ ಗಾಯತ್ರಿ ಅಂತ ಎರಡಿದೆ ಅಂತ ನಾವು ನೋಡಿದ್ದೀವಿ. ಬ್ರಹ್ಮ ಗಾಯತ್ರಿಗೂ ವಿಶ್ವಾಮಿತ್ರ ಗಾಯತ್ರಿಗೂ ಇಷ್ಟೇ ವ್ಯತ್ಯಾಸ. ಓಂ ಭೂಹು ಭುವಃ ಸ್ವಃ ಇವು ಓಂಕಾರ ಮತ್ತು 3 ವ್ಯಾಹೃತಿಗಳು, ಇವಿಷ್ಟು ಅಧಿಕ ಈ ವಿಶ್ವಾಮಿತ್ರ ಗಾಯತ್ರಿಯಲ್ಲಿ. ಬ್ರಹ್ಮ ಗಾಯತ್ರಿಯಲ್ಲಿ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸಿ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಇದಿಷ್ಟೇ ಇದೆ. ಅದಕ್ಕೆ ಈ ಓಂಕಾರ ಮತ್ತು 3 ವ್ಯಾಹೃತಿಗಳನ್ನು ಸೇರಿಸಿಬಿಟ್ರೆ ಅದೇ ವಿಶ್ವಾಮಿತ್ರ ಗಾಯತ್ರಿ. ಬ್ರಹ್ಮ ಗಾಯತ್ರಿ ಕಡ್ಡಾಯ ಏನಲ್ಲ, ಅದ್ರ ಜಪ ಕಡ್ಡಾಯ ಏನಲ್ಲ, ನಮ್ಗದು ಗೊತ್ತಿರಬೇಕು. ವಿಶ್ವಾಮಿತ್ರ ಗಾಯತ್ರಿಯ ಜಪ ಮಾತ್ರ ಕಡ್ಡಾಯ, ಅದನ್ನ ಹಿಂದೆ ನೋಡಿದ್ದೀವಿ. ಕುರಿಯಾದನ್ಯನ್ ನವಾ ಕುರಿಯಾನ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಮಿತ್ರನಾಮಕನಾದ ಸೂರ್ಯ, ಈ ಭಗವಂತ, ಅವನನ್ನು ಪ್ರಶಂಸಿಸುವಂತಹ ಈ ಮಂತ್ರವನ್ನ ಹೇಳಲೇಬೇಕು ಎಲ್ಲರೂ ಕೂಡ ಅಂತ. ಓಂ ಅಂದ್ರೆ ಎಲ್ಲ ಗುಣಗಳ ನೆಲೆ ಅಂತ ಅರ್ಥ, ಗುಣಗಳ ಸಾರಭೂತನಾದವನು. ಭೂಹು ಅಂದ್ರೆ ಪರಿಪೂರ್ಣನಾದವನು ಅಂತ ಅರ್ಥ. ಭುವಃ ಅಂತಂದ್ರೆ ಎಲ್ಲ ರೀತಿಯಾದ ಉನ್ನತಿ ಇದ್ದವನು. ಭೂತ್ಯಾವರಹ. ಓಂ ಅಶೇಷ ಗುಣಾಧಾರ ಇತಿ ನಾರಾಯಣೋಪ್ಯಸೋ. ಪೂರ್ಣೋ ಅಂತನ್ನೋ ಮಾತಿನಿಂದ ಆಚಾರ್ಯರು ಭೂಹು ಅನ್ನೋದನ್ನು ತಿಳಿಸಿದ್ದಾರೆ. ಭೂತಿವರಹ ಎಂಬ ಮಾತಿನಿಂದ ಭುವಃ ಅನ್ನೋದರ ಅರ್ಥವನ್ನು ತಿಳಿಸಿದ್ದಾರೆ. ಅನಂತ ಸುಖ ಅನ್ನೋ ಮಾತಿನಿಂದ ಪೂರ್ಣವಾದ ಆನಂದವುಳ್ಳವನು ಅಂತನ್ನೋದನ್ನ ತಿಳಿಸಿದ್ದಾರೆ. ಇದು ವ್ಯಾಹೃತೀರಿತ, ಯದ್ ವ್ಯಾಹೃತೀರಿತ. ವ್ಯಾಹೃತಿಯಿಂದ ಇಷ್ಟ ಅರ್ಥಗಳು ತಿಳಿಯಲ್ಪಟ್ಟಿವೆ. ತತ್ಸವಿತುರ್ವರೆಣ್ಯಂ ಅನ್ನುವಲ್ಲಿ ತತ್ವ ಅಂದ್ರೆ ಗುಣಗಳಿಂದ ವ್ಯಾಪ್ತನಾದವನು, ಸರ್ವಗತ, ಸರ್ವಗುಣ ಪರಿಪೂರ್ಣ, ಹೀಗೆಲ್ಲ ಅರ್ಥಗಳಾಗ್ತವೆ ಅದಕ್ಕೆ. ಮತ್ತೆ ಸವಿತುಹು ಅಂದ್ರೆ ಜಗತ್ತಿನ ತಾಯಿಯೂ ಹೌದು, ತಂದೆಯೂ ಹೌದು ಈ ಭಗವಂತ. ಸವಿತಾ ಅಂದ್ರೆ ಹೆರುವವಳು ಅಂತ ಅರ್ಥ. ನಾವು ಇದನ್ನು ಹಿಂದೆ ಕೂಡ ಅನೇಕ ಬಾರಿ ನೋಡಿದ್ದೇವೆ. ಉದಕಂ ವಾಯುನಾ ಉದಕಂ ವಾಯುನಾ ಶುಷ್ಕಂ ಭಿನ್ನಂ ಪದ್ಮಂ ಅಬೂದ್ಧರೇ ಅಂತ. ಭಗವಂತನ ಗರ್ಭದಲ್ಲಿ ಉದಕವಿತ್ತು, ಅದು ವಾಯುವಿನಿಂದ ಒಣಗಿ ಘನ ರೂಪವನ್ನು ತಾಳಿ ಪದ್ಮ ರೂಪವಾಗಿ ನಾಭಿಕಮಲದಿಂದ ಹೊರಗೆ ಬಂತು ಅಂತ. ಹೀಗೆ ಜಗತ್ತನ್ನ ಹೊತ್ತು ಹೆತ್ತಂಥ ತಾಯಿಯೂ ಹೌದವನು, ಹುಟ್ಟಿಸಿದಂಥ ತಂದೆಯೂ ಹೌದು. ನಮಗೆಲ್ಲ ಗೊತ್ತಿದೆ ಇದು. ಸವಿತಾ ಅನ್ನೋ ಶಬ್ದವನ್ನು ನಾವು ಸ್ತ್ರೀಯರಿಗೆ ಪ್ರಯೋಗ ಮಾಡ್ತಿರ್ತೀವಿ ಈ ಜಗತ್ತಿನಲ್ಲಿ. ಗಂಡಸಿಗೂ ಅದನ್ನು ಪ್ರಯೋಗ ಮಾಡಬಹುದು, ಮಾಡಬಾರ್ದಂತಿಲ್ಲ, ಆದ್ರೆ ಬಂದಿಲ್ಲ. ಸವಿತ್ರಿ ಅನ್ನೋ ಶಬ್ದವನ್ನ ತಾಯಿ ಅನ್ನೋ ಅರ್ಥದಲ್ಲಿ ಕೋಶದಲ್ಲೇ ಕಾಣ್ತೇವೆ. ಸವಿತಾ ಸವಿತಾರೋ ಸವಿತಾರಹ ಅಂತ, ಅದು ಕೂಡ ಸೂರ್ಯನಿಗೆ ಆ ಶಬ್ದ ವಾಚಕವಾಗಿ ಇದ್ದೇ ಇದೆ. ಆದರೆ ನಾವು ವ್ಯವಹಾರದಲ್ಲಿ ಸ್ತ್ರೀಯರಿಗೆ ಅದನ್ನು ಇಟ್ಟಿಲ್ಲ ಅಷ್ಟೇ. ಗುಣೈಸ್ತತಃ ಪ್ರಸವಿತ. ಪ್ರಸವಿತ ಅಂದ್ರೆ ಹೆರುವವನು. ವರಣೀಯ ಗುಣೋನ್ನತೆ. ವರೇಣ್ಯ ಅಂದ್ರೆ ಗುಣಗಳ ಉನ್ನತಿ ಇದ್ದವನು ಅಂತ ಅರ್ಥ. ಭ ರತಿ ಜ್ಞಾನ, ಇದು ಭ ರ ಗ ಇವುಗಳ ರೂಪನಾದವನು ಅವನು. ಭ ಅಂದ್ರೆ ಬೆಳಕು, ರ ಅಂದ್ರೆ ಆನಂದ, ಗ ಅಂದ್ರೆ ಜ್ಞಾನ. ಪೂರ್ಣವಾದ ಜ್ಞಾನ, ಆನಂದ
ಪೂರ್ಣವಾದ ಬೆಳಕು, ಆನಂದ ಮತ್ತು ಜ್ಞಾನ ಇರುವವನು ಅಂತ ಅರ್ಥ. ದೇವ ಅಂದ್ರೆ ಈ ಸೃಷ್ಟಿಯಾದಿಗಳು ಆತನಿಗೊಂದು ಕ್ರೀಡೆ ಅಂತ ಅರ್ಥ, ಕ್ರೀಡಾರೂಪ. ಆದ್ರಿಂದ ಅವನು ದಿವ್ ಕ್ರೀಡಾಯಾಮ್, ಈ ಸೃಷ್ಟಿಯಾದಿಗಳು ಆತನ ಒಂದು ಆಟ. ದಿವ್ಯತಿ ಇತಿ ದೇವ. ದಿವು ವಿಜಿಗೀಷಾಯಾಮ್, ಇಡೀ ಜಗತ್ತೆಲ್ಲವನ್ನು ಕೂಡ ಮೆಟ್ಟಿ ನಿಂತವನು ಅಂತ ಅರ್ಥ. ವಿಜಿಗೀಷ ಅಂದ್ರೆ ಗೆಲ್ಲುವುದು ಅಂತ, ಹೀಗೊಂದು ಅರ್ಥ ಇದೆ. ಮತ್ತೆ ದಿವ್ಯತಿ ವಿಜಯತೆ, ಗೆಲ್ತಾನೆ, ಗೆಲ್ಲಿಕ್ಕೆ ಬಯಸ್ತಾನೆ. ನಾವು ಬಯಸಿದ್ದೆಲ್ಲ ಆಗಬೇಕು ಅಂತಿಲ್ಲ, ಆದ್ರೆ ಆ ಭಗವಂತಂದು ಬಯಸಿದ್ದೆಲ್ಲವೂ ಹಾಗೇ ಆಗ್ತದೆ. ಅದಕ್ಕಾಗಿ ಆತ ವಿಜಿಗೀಷ, ಗೆಲ್ಲಕ್ಕೆ ಬಯಸ್ತಾನೆ ಮತ್ತು ಗೆಲ್ಲುತ್ತಾನೆ ಅಂತ ಎರಡು ಅರ್ಥಗಳು ಕೂಡ ಅದರಿಂದ ಬರ್ತವೆ. ಮತ್ತೆ ದಿವು ವ್ಯವಹಾರ, ಜಗತ್ತಿನ ಸಮಸ್ತ ವ್ಯವಹಾರಗಳನ್ನು ಆತನೇ ನೋಡ್ಕೊಳ್ಳೋದು. ನಮಗಿದು ಗೊತ್ತಿದೆ. ಸೃಷ್ಟಿ, ಸ್ಥಿತಿ, ಪಾಲನೆ ಇತ್ಯಾದಿ ಎಲ್ಲಾ ವ್ಯವಹಾರಗಳನ್ನು ಅವನೇ ನೋಡ್ಕೊಳ್ಳೋವನು. ದಿವು ವ್ಯವಹಾರ ಅಂತ ದಿವು ಧಾತುವಿಗಿರುವ ಬೇರೆ ಬೇರೆ ಅರ್ಥಗಳಿವೆಲ್ಲ. ಮುಂದೆ ದಿವು ದ್ಯುತವು, ಸೂರ್ಯ ಚಂದ್ರಾದಿಗಳನ್ನು ಬೆಳಗಿಸುವಂಥವನು. ದಿವ್ಯತಿ ದ್ಯೋತತೆ, ದೇವಯತಿ ಸರ್ವಂ, ಎಲ್ಲವನ್ನು ಬೆಳಗಿಸುವವನಾದ್ರಿಂದ ಆತ ದೇವ. ಮುಂದೆ ದಿವು ಸ್ತುತವು ಅಂತಿದೆ. ಸಮಸ್ತ ಶಾಸ್ತ್ರಗಳಿಂದ ಆತ ಸ್ತುತ್ಯನಾದವನು ಅಂತ ಅದರ ಒಂದು ತಾತ್ಪರ್ಯ. ದಿವು ಕಾಂತವು ಅಂತಿದೆ. ಕಾಂತಿ ಅಂತಂದ್ರೆ ಇಚ್ಛಾ ಅಂತ ಅರ್ಥ. ಕಾಂತಿ ಅಂದ್ರೆ ಬೆಳಗುವುದು ಮಾತ್ರ ಅಲ್ಲ, ಇಚ್ಛಾ ಅಂತ ಅರ್ಥ. ಸತ್ಯ ಸಂಕಲ್ಪನ ಆದ್ರಿಂದ ಆತ ದೇವ. ದಿವು ಗತವು, ಗತಿ ಅಂದ್ರೆ ತಿಳಿಯುವುದು ಅಂದ್ರೆ ಹೋಗುವುದು ಅಂದ್ರೆ ತಿಳ್ಕೊಳ್ಳುವುದೇ. ಸರ್ವತ್ರ ಇದ್ದು ಎಲ್ಲವನ್ನು ತಿಳ್ಕೊಳ್ಳುವನು, ಆದ್ರಿಂದ ಆತ ದೇವ ಅಂತ ಅರ್ಥ. ಇವತ್ತಿನ ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ದಿವು, ಕ್ರೀಡಾ, ವಿಜಿಗೀಷ, ವ್ಯವಹಾರ, ಸ್ತುತಿ, ದ್ಯುತಿ, ಮೋದ, ಮದ, ಸ್ವಪ್ನ, ಕಾಂತಿ, ಗತಿ ಅಂತಿಷ್ಟು ಅರ್ಥಗಳು, 10 ಅರ್ಥಗಳು ಕಂಡು ಬರ್ತವೆ. ಮತ್ತೆ ಬೃಹದ್ಧಾತು ರೂಪಾವಳಿಯಲ್ಲಿ ನಮಗೆ ಕಂಡು ಬಂದಿರುವಂತೆ 9 ಅರ್ಥಗಳು ಕಂಡು ಬಂದಿವೆ. ದಿವು, ಕ್ರೀಡಾ, ವಿಜಿಗೀಷ, ದ್ಯುತಿ, ಸ್ತುತಿ, ಮೋದ, ಮದ, ಸ್ವಪ್ನ, ಕಾಂತಿ ಅಂತ ಇಷ್ಟ ಅರ್ಥಗಳು ಕಂಡು ಬಂದಿವೆ. ವ್ಯವಹಾರ ಅನ್ನುವ ಒಂದು ಅರ್ಥ ಈ ಬೃಹದ್ಧಾತು ರೂಪಾವಳಿಯಲ್ಲಿ ನಮಗೆ ಕಾಣಲಿಲ್ಲ. ಋಗ್ಭಾಷ್ಯದಲ್ಲಿ ನಮಗೆ ಕಾಣಿಸುವಂತೆ ದಿವು, ಕ್ರೀಡಾ, ವ್ಯವಹಾರ, ದಿವು ಅಂತ ಮೂಲ ಧಾತು, ಅದಕ್ಕೆ ಕ್ರೀಡಾ, ವ್ಯವಹಾರ, ದ್ಯುತಿ, ಸ್ತುತಿ, ವಿಜಿಗೀಷ ಇವೆಲ್ಲ ಅರ್ಥಗಳಿವೆ. ದ್ಯೋತನಾತ್ ವಿಜಯಾತ್ ಕಾಂತ್ಯ ಸ್ತುತ್ಯ ವ್ಯವಹೃತೇರಪಿ ಗತ್ಯ ರತ್ಯಾಚ ದೇವಾಖ್ಯಂ, 7 ಅರ್ಥಗಳು ಋಗ್ಭಾಷ್ಯದಲ್ಲಿ ನಮಗೆ ಕಾಣಿಸಿವೆ. ಹೀಗೆ 7 ಅರ್ಥಗಳು ಒಟ್ಟು ಋಗ್ಭಾಷ್ಯದಲ್ಲಿ ಆಚಾರ್ಯರು ಕೊಟ್ಟದ್ದು. ಮತ್ತೆ ಬನ್ನಂಜ ಗೋವಿಂದಾಚಾರ್ಯರು ಒಂದು ಪ್ರಾಚೀನ ಧಾತು ಪಾಠವನ್ನು, ವ್ಯಾಕರಣದ ಭಾಗವನ್ನು ಉದ್ಧರಿಸಿ ಕೊಟ್ಟಿರುವ ಅರ್ಥಗಳು ಕೂಡ 7 ಇವೆ. ದಿವು, ಕ್ರೀಡಾ, ವಿಜಿಗೀಷ, ವ್ಯವಹಾರ, ದ್ಯುತಿ, ಸ್ತುತಿ, ಕಾಂತಿ, ಗತಿ ಇತಿ ಪ್ರಾಚೀನ ಪಾಠೆ ಅಂತ ಗೋವಿಂದಾಚಾರ್ಯ ಒಂದು ಕಡೆ ತಿಳಿಸ್ತಾರೆ. ಇವು ಆ ದಿವು ಧಾತುವಿಗೆ ವೈಯಾಕರಣ ಸಿದ್ಧಾಂತ ಕೌಮುದಿ, ಬೃಹದ್ಧಾತು ರೂಪಾವಳಿ, ಋಗ್ಭಾಷ್ಯ ಮತ್ತು ಬನ್ನಂಜ ಗೋವಿಂದಾಚಾರ್ಯರ ಒಂದು ಉಲ್ಲೇಖ. ಅದೆಲ್ಲವನ್ನು ಕೂಡ ಒಂದು ಕಡೆ ನಾನು ಸಂಗ್ರಹ ಮಾಡಿಟ್ಟಿದ್ದೆ. ಅದನ್ನ ಈ ದೇವ ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ನಾವು ತಿಳಿದುಕೊಳ್ಳಬೇಕು. ಇವೆಲ್ಲವನ್ನೂ ಮಾಡುವವನು, ನಮಗೆ ಅತ್ಯಂತ ಪ್ರಿಯನಾದವನು, ನಮ್ಮನ್ನ ಅತ್ಯಂತ ಪ್ರೀತಿಸುವವನು, ಅತ್ಯಂತ ಕಾಂತಿಶಾಲಿಯಾದವನು, ಸರ್ವಜ್ಞನಾದವನು, ಎಲ್ಲ ವ್ಯವಹಾರಗಳನ್ನು, ಜಗತ್ತಿನ ಎಲ್ಲ ವ್ಯವಹಾರಗಳನ್ನು ಮಾಡುವವನು ಅಂತ ಅರ್ಥ. ಹೀಗೆಲ್ಲ ಅರ್ಥಗಳು ಅದಕ್ಕೆ ಕಂಡು ಬರ್ತವೆ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಯಯೇಷೇ ತಸ್ಮಿನ್ ಮಂಡಲೆ ಪುರುಷಸ್ತಸ್ಯ ಭೂರಿತಿ ಶಿರಃ ಏಕಂ ಶಿರಃ ಏಕಮೇತದಕ್ಷರಂ ಭುವ ಇತಿ ಬಾಹು ದ್ವೌ ಬಾಹು ದ್ವೇ ಏತೆ ಅಕ್ಷರೆ ಸುವರಿತಿ ಪ್ರತಿಷ್ಠಾ ದ್ವೇ ಪ್ರತಿಷ್ಠೆ ದ್ವೇ ಏತೆ ಅಕ್ಷರೆ. ಸೂರ್ಯಮಂಡಲದಲ್ಲಿದ್ದು ಗಾಯತ್ರಿ ಪ್ರತಿಪಾದ್ಯನಾದ ಸೂರ್ಯನಾರಾಯಣನ ಶಿರಸ್ಸಿಗೆ ಭೂ ಅಂತಾರೆ,
ಒಂದೇ ತಲೆ, ಅಕ್ಷರವೂ ಒಂದೇ. ಭುವಃ ಅಂದ್ರೆ ಅವನ 2 ತೋಳುಗಳು, ಅಕ್ಷರ 2 ತೋಳುಗಳು 2. ಸುವಹ ಅಂದ್ರೆ ಆತನ ಕಾಲು 2, ತೋಳು ಆ ಅಕ್ಷರಗಳು 2. ಇದನ್ನ ಋಗ್ವೇದಿಗಳು ಸ್ವಹ ಅಂತ ಒಂದೇ ಅಕ್ಷರವಾಗಿ ಹೇಳ್ತಾರೆ, ಸಕಾರಕ್ಕೆ ವಕಾರದ ಒತ್ತಕ್ಷರ. ಋಗ್ವೇದಿಗಳು ಅದನ್ನ ಸುವಹ ಅಂತ 2 ಅಕ್ಷರಗಳಾಗಿ ಹೇಳ್ತಾರೆ. ಮುಂದಿರುವುದು ವಿಸರ್ಗ. ಇದರ ಅರ್ಥ ಏನದು? ಆಚಾರ್ಯ ಋಗ್ಭಾಷ್ಯದಲ್ಲಿ ಹೇಳ್ತಾರೆ, ತಸ್ಯ ವಿಷ್ಣು ಶಿರೋನಾಮ ಭಾವನಾತ್ ಭೂರಿತಿ ಸ್ಮೃತಂ. ಭಗವಂತನ ಆ ಶಿರಸ್ಸಿಗೆ ನಾವು ಭೂಹು ಅನ್ಬೇಕು. ಕಣ್ಣಿನಿಂದ ಅನುಗ್ರಹ ದೃಷ್ಟಿಯನ್ನು ಹರಿಸಿ, ಮಾತಿನಿಂದ ಜ್ಞಾನದ ಮಳೆಯನ್ನು ಸುರಿಸಿ ಲೋಕವನ್ನು ರಕ್ಷಿಸ್ತಾನೆ. ಆದ್ರಿಂದ ಆತ ಭೂಹು. ಭಾವನ ಅಂದ್ರೆ ರಕ್ಷಣ. ಭಾವಯತಿ ರಕ್ಷತಿ ಇತಿ ಭೂಹು. ಇದು ಆ ಭಗವಂತನ ಭೂಹು ಎಂಬ ಶಬ್ದದ ಅರ್ಥ. ಬಲಗೈಯಿಂದ ಸೃಷ್ಟಿಸ್ತಾನೆ, ಎಡಗೈಯಿಂದ ನಾಶಪಡಿಸ್ತಾನೆ. ಭಾವಯತಿ ಉತ್ಪಾದಯತಿ ಇತಿ ಭೂಹು. ವ ಅಂದ್ರೆ ವಾತಿ ಮರ್ದಯತಿ ಜಗತಿತಿ ವಾ ಗತಿ ಗಂಧನಯೋ ಗಂಧನಂ ಮರ್ದನಂ. ಗಂಧನ ಅಂದ್ರೆ ಮರ್ದನ ಅಂತ ಅರ್ಥ. ವಾ ಧಾತುವಿಗೆ 2 ಅರ್ಥಗಳು ಇದೆ. ವೇತಿ ಖಾದತಿ ಸರ್ವಮಿತಿ ವಾ, ಎಲ್ಲವನ್ನೂ ತಿಂತಾನೆ ಅಂತ ಅರ್ಥ. ವಿ ಗತಿ ಪ್ರಜನ ಕಾಂತಿ ಅಸನ ಖಾದನೇಶು ಅಂತ ಅರ್ಥ ಇದೆ ವಿ ಧಾತುವಿಗೆ. ಆದ್ರಿಂದ ಬಲಗೈಯಿಂದ ಸೃಷ್ಟಿಸ್ತಾನೆ, ಎಡಗೈಯಿಂದ ಈ ಜಗತ್ತನ್ನ ಆತ ಮುಕ್ಕುತ್ತಾನೆ, ನಾಶಪಡಿಸಿ ಅದನ್ನ ಒಳಗೆ ನುಂಗಿ ಬಿಡ್ತಾನೆ. ಅದಕ್ಕಾಗಿ ಆತ ಭೂವಹ. ಸು ಅಂದ್ರೆ ಸ್ವಿತ್ಯಾನಂದ ಸಮುದ್ದಿಷ್ಟ ವರಿಜಿ ಜ್ಞಾನ ಮುಚ್ಚತೆ. ಸು ಅಂದ್ರೆ ಆನಂದ, ವ ಅಂದ್ರೆ ಜ್ಞಾನ. ನಮಗೆ ಮುಕ್ತಿಯನ್ನು ಕೊಟ್ಟು ಆ ಜ್ಞಾನಾನಂದಗಳನ್ನು ಕೊಡುವಂಥವನು. ಮುಕ್ತಿಯಲ್ಲಿ ಜ್ಞಾನಾನಂದಗಳನ್ನು ಕರುಣಿಸುವುದರಿಂದ ಅವನ ಬಲಗಾಲು ಸು ಅಂತ ಕರೆಸ್ಕೊಂಡಿದೆ. ಸು ಅಂದ್ರೆ ಸುಖಯತಿ. ಮತ್ತೆ ಎಡಗಾಲು, ಎಡಪಾದ ವ ಅಂತ ಕರೆಸ್ಕೊಂಡಿದೆ. ಭಗವಂತನ ಪಾದ ಕಮಲಗಳನ್ನೇ ಮುಟ್ಟಿ ನಮಸ್ಕಾರ ಮಾಡುವ ಪ್ರಸಂಗ ಅನೇಕ ಕಡೆ ನಮಗೆ ಬರ್ತಿರ್ತದೆ. ಅಂತ ಎಲ್ಲಾ ಪ್ರಸಂಗಗಳಲ್ಲಿ ಬಲಗಾಲು ಸುಖವನ್ನು, ಎಡಗಾಲು ಜ್ಞಾನವನ್ನು ಕೊಡ್ತದೆ ಅಂತ ಆತನನ್ನ ಶಾಸ್ತ್ರ ವರ್ಣನೆ ಮಾಡ್ತದೆ. ಮುಕ್ತಿದಾನೇನ ತಜ್ಞಾನಾತ್ ಸುವರಸ್ಯ ಪದದ್ವಯಂ ಪಾದಾವಸ್ಯ ಹಿ ತತ್ಪ್ರಾಪ್ತಿ ಮುಕ್ತಿರಿತ್ಯಭಿಧೀಯತೆ. ಮುಕ್ತಿ ಅಂದ್ರೆ ಏನು? ಬೇರೆ ಏನೂ ಅಲ್ಲ, ಭಗವಂತನನ್ನ ತಲುಪುವುದೇ, ಭಗವಂತನ ಪಾದ ಕಮಲವನ್ನು ಸೇರುವುದೇ ಮುಕ್ತಿ ಎಲ್ಲರಿಗೂ ಕೂಡ. ಅದಕ್ಕಾಗಿ ಭಗವಂತನ ಪಾದ ಸೇರಿದ್ರು ಅಂತ ಹೇಳ್ತಿರ್ತಾರೆ. ಸತ್ತವರನ್ನು ಹಾಗೆ ಹೇಳ್ತಾರೆ. ಸತ್ತವರೆಲ್ಲ ಮುಕ್ತಿಗೆ ಹೋಗೋದಿಲ್ಲ, ಆದರೂ ಅವನು ಮುಕ್ತಿಗೆ ಹೋದ ಅಂತ ಅರ್ಥದಲ್ಲಿ, ಸದ್ಗತಿ ಪಡೆದ ಅನ್ನೋ ಅರ್ಥದಲ್ಲಿ ಎಲ್ಲೂ ಕೂಡ ಹಾಗೆ ಹೇಳ್ತಾರಷ್ಟೆ. ಇಲ್ಲಿಗೆ ಬೃಹದಾರಣ್ಯಕ ಉಪನಿಷತ್ತಿನ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.